ಬಿಜೆಪಿ ನಾಯಕ ಹಾಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಜೆಸಿ ಮಾಧುಸ್ವಾಮಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ತೆರೆಯನ್ನ ಎಳೆಯಲಿದ್ದಾರೆ. ಬೇಗ ಬ್ರೇಕಿಂಗ್ ಇದೆ. ಕಾಂಗ್ರೆಸ್ ಪಕ್ಷ ಸೇರುವ ಚರ್ಚೆಗೆ ಇದೀಗ ಫುಲ್ ಸ್ಟಾಪ್ ಅನ್ನ ಇಟ್ಟಿರತಕ್ಕಂಥದ್ದು ಜೆಸಿ ಮಾಧುಸ್ವಾಮಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಇದೀಗ ಜೆಸಿ ಮಾಧುಸ್ವಾಮಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ ಎನ್ನುವಂಥದ್ದು ಸಾಕಷ್ಟು ಊಹಾಪೋಹಗಳು ಹರಿದಾಡ್ತಾ ಇತ್ತು. ಜೆಸಿ ಮಾಧುಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಸೇರ್ತೇನೆ ಎನ್ನುವುದು ಊಹಾಪೋಹ ಅಂತೇಳಿ ಇದೀಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಜೆಸಿ ಮಾಧುಸ್ವಾಮಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗುತ್ತಾರೆ ಎಂಬಂತಹ ಚರ್ಚೆ ಸಾಕಷ್ಟು ಗ್ರಾಸವಾಗಿತ್ತು. ಹೇಮಾವತಿ ಲಿಂಕ್ ಕೆನಾಲ್ ವಿಚಾರದಲ್ಲಿ ಧ್ವನಿ ಎತ್ತುತ್ತಿಲ್ಲ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಕಾಂಗ್ರೆಸ್ ಪಕ್ಷ ಸೇರುವ ಚರ್ಚೆಗೆ ಇದೀಗ ಕೊನೆಯದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ ಎನ್ನುವಂತಹ ಚರ್ಚೆ ಸಾಕಷ್ಟು ಗ್ರಾಸವನ್ನ ಉಂಟು ಮಾಡಿತ್ತು. ಬಿಜೆಪಿ ವಲಯದಲ್ಲಿ, ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಯೂ ಕೂಡ ಕಾರಣವಾಗಿತ್ತು. ಹೇಮಾವತಿ ಲಿಂಕ್ ಕೆನಾಲ್ ವಿಚಾರದಲ್ಲಿ ಧ್ವನಿ ಎತ್ತಾ ಇಲ್ಲ ಅನ್ನುವಂತಹ ಆರೋಪ ಕೂಡ ಇತ್ತು. ಅವರು ಕಾಂಗ್ರೆಸ್ ಸೇರ್ತಕ್ಕಂಥದ್ದು ಖಚಿತ ಅಂತ ಕೂಡ ಹೇಳಲಾಗ್ತಾ ಇತ್ತು. ಟ್ವೀಟ್ ಮಾಡಿ ನಾನು ಕಾಂಗ್ರೆಸ್ ಸೇರುವಂತಹದ್ದು ಊಹಾಪೋಹ ಅಂತೇಳಿ ಈ ಒಂದು ಚರ್ಚೆಗೆ ಮಾಧುಸ್ವಾಮಿ ತೆರೆ ಎಳೆದಿದ್ದಾರೆ. ನಾನು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ತೇನೆ ಎನ್ನುವಂತಹದ್ದು ಊಹಾಪೋಹ. ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆಷ್ಟೇ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಎನ್ನುವಂತಹ ವಿಚಾರ ಚರ್ಚೆ ಆಗ್ತಾ ಇತ್ತು. ಕಾಂಗ್ರೆಸ್ ಏನು ಹೇಮಾವತಿ ಲಿಂಕ್ ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಯಾವುದೇ ಧ್ವನಿಯನ್ನ ಎತ್ತಾ ಇಲ್ಲ, ಯಾವುದಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನುವಂತಹದಿತ್ತು. ಹೀಗಾಗಿ ಎಲ್ಲೊಂದ್ ಕಡೆ ಬಿಜೆಪಿ ಸೈಲೆಂಟ್ ಆಗಿ ಕಾಂಗ್ರೆಸ್ ಕಡೆ ಏನಾದ್ರು ಹೋಗ್ತಾರ ಅನ್ನುವಂತಹ ವಿಚಾರ ಇತ್ತು. ಟ್ವೀಟ್ ಮಾಡಿ ನಾನು ಕಾಂಗ್ರೆಸ್ ಸೇರುವಂತದ್ದು ಊಹಾಪೋಹ, ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟದ ಬಗ್ಗೆ ನನ್ನ ಜೊತೆ ಮಾತನಾಡೋದಕ್ಕೆ ಕೆಲವರು ಬಂದಿದ್ರು. ನಾನು ಇಲ್ಲಿವರೆಗೂ ಕೂಡ ಜಿಲ್ಲೆಗೆ ಯಾವ ರೀತಿಯಲ್ಲೂ ಕೂಡ ಅನ್ಯಾಯ ಆಗದ ಹಾಗೆ ಯಾವ ರೀತಿ ನ್ಯಾಯ ಕೊಡಬೇಕೋ ಕೊಟ್ಟಿದ್ದೇನೆ ಹೀಗಂತೇಳಿ ಹೇಳಿಕೆಯನ್ನ ಕೊಟ್ಟು ಈ ಒಂದು ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಜೆಸಿ ಮಾಧುಸ್ವಾಮಿ.